ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮೊದಲನೇ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಂದೇ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಸಂಧ್ಯೆಯನ್ನು ಆಚರಿಸುವುದು ಬಹಳ ಲಾಭದಾಯಕವೆಂದು ತೀರಾ ಪ್ರಾಚೀನ ಕಾಲದಿಂದಲೂ ತಿಳಿಯಲಾಗಿದೆ. ಕಾರಣವೇನೆಂದರೆ ಆ ಅವಸ್ಥೆಯಲ್ಲಿ ದೈವಿ ಕೃಪೆಯ ಶಕ್ತಿಯುತ ಧಾರೆಗಳು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುವವು. ಒಂದು ವೇಳೆ ಜಿಜ್ಞಾಸು ಅಂಕಡೊಂಕು ಸ್ಥಿತಿಯಲ್ಲಿ ಕುಳಿತುದಾದರೆ ಅಥವಾ ಮೇಲಿಂದ ಮೇಲೆ ಆಸನವನ್ನು ಬದಲಾಯಿಸುತ್ತಾ ಹೋದರೆ ಧಾರೆಗಳ ನೇರವಾದ ಅವತರಣದಲ್ಲಿ ತಡೆಯುಂಟಾಗಿ ಆತನಿಗೆ ಅಷ್ಟು ಲಾಭವಾಗುವುದಿಲ್ಲ. ಆದುದರಿಂದ ಆಧ್ಯಾತ್ಮಿಕ ಲಾಭ ಆನಂದಗಳನ್ನು ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಪಡೆಯಬೇಕೆನ್ನುವವರು ಸರಳವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲದಿದ್ದರೆ ಹೆಚ್ಚಿನ ಲಾಭದಿಂದ ವಂಚಿತರಾಗಬೇಕಾಗುವುದು. ಆಸನದಲ್ಲಿ ಸರಳವಾಗಿ ಕತ್ತೆತ್ತಿ ಕೂಡುವುದರಿಂದ ಅಹಂಕಾರದ ಸುಳುವು ತೋರುವುದೆಂದು ಕೆಲವರು ಭಾವಿಸಬಹುದು. ಆದರೆ ಹಾಗೇನೂ ಅಲ್ಲ. ತತ್ವತಃ ಸೇವಕನು ಒಡೆಯನ ಮುಂದೆ, ಒಬ್ಬ ಸೈನಿಕನು ತನ್ನ ಮೇಲಧಿಕಾರಿ ಎದುರು ಪರೇಡಿನಲ್ಲಿ ಕಾಣಿಸಿಕೊಳ್ಳುವಂತೆ ಇರತಕ್ಕದ್ದು. ಅಧಿಕಾರಿಯು ಬರುತ್ತಲೇ ಸಾವಧಾನವೆಂಬ ಆಜ್ಞೆ ಬರುವುದು. ಕೊಡಲೇ ಸೈನಿಕನು ತನ್ನ ಎಲ್ಲ ಅವಯವಗಳನ್ನು ನೇರ್ಪಡಿಸಿಕೊಂಡು ಶರೀರವನ್ನು ಸಮಸ್ಥಿತಿಯಲ್ಲಿ ಅಚಲವಾಗಿರಿಸಿ ಅಧಿಕಾರಿಯ ಕಡೆ ಏಕಾಗ್ರತೆಯಿಂದ ನೋಡಬೇಕಾಗುವುದು. ಇದರಿಂದ ಆತನ ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ ಮುಂತಾದವು ಸೂಚಿತವಾಗುವು. ಭಗವಂತನ ಮುಂದೆ ಭಕ್ತನದು ಇದೇ ಕರ್ತವ್ಯವಾಗಿದೆ. ಇಲ್ಲಿ ಬಾಬೂಜಿ ಮಹಾರಾಜರು ಒಂದೇ ಆಸನದೊಳಗೆ ನೇರವಾಗಿ ಕುಳಿತುಕೊಂಡು ನಾವು ಧ್ಯಾನ ಮಾಡಬೇಕು. ಇದು ಬಹಳ ಲಾಭದಾಯಕ. ಅಷ್ಟೇ ಅಲ್ಲದೆ ಇದು ಪ್ರಾಚೀನ ಕಾಲದಿಂದಲೂ ತಿಳಿದು ಬಂದಿರುವಂತಹ ಪದ್ಧತಿ. ಕಾರಣ ಏನಪ್ಪ ಅಂತಂತಂದರೆ ಆ ಅವಸ್ಥೆಯೊಳಗೆ ದೈವಿ ಕೃಪೆಯ ಒಂದು ಶಕ್ತಿಯುತ ಧಾರೆಗಳೇನಿದ್ದಾವಲ್ಲ ಅದು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರುತ್ತೆ. ಒಂದು ವೇಳೆ ಅಭ್ಯಾಸಿ ಅಂಕುಡೊಂಕು ಸ್ಥಿತಿ ಒಳಗೆ ಕುಳಿತುಕೊಂಡ್ರೆ, ಅಂದರೆ ಸೊಟ್ಟ ಕೂತ್ಕೊಂಡ್ಬಿಟ್ರೆ, ಅಂದರೆ ನೇರ ಆಸನದಲ್ಲದೆ ಹೇಗೆ ಸಿಕ್ಕರೆ ಹಾಕಿ ಕೂತ್ಕೊಂಡ್ರೆ, ಅಥವಾ ಮೇಲಿಂದ ಮೇಲೆ ಆಸನ ಬದಲಾಯಿಸ್ತಾ ಹೋದರೆ ಹೀಗೆ ಕೂತ್ಕೊಳ್ಳೋದು, ಮತ್ತು ಸ್ವಲ್ಪ ಕದಲಾಡೋದು, ಮತ್ತು ಕೂಡೋದು, ಮತ್ತು ಕದಲಾಡೋದು, ಈ ಥರ ಏನಾದರೂ ಮಾಡ್ತಾ ಹೋದರೆ ಆ ದೈವೀ ಧಾರೆಗಳ ಏನು ನೇರವಾದಂತಹ ಅವತರಣದಲ್ಲಿ ತಡೆ ಉಂಟಾಗತ್ತೆ. ಆತನಿಗೆ ಹೆಚ್ಚು ಲಾಭ ಆಗುವುದಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಲಾಭ ಆನಂದಗಳು ಆದಷ್ಟು ಹೆಚ್ಚು ಪರಿಣಾಮದೊಳಗೆ ಪಡಿಬೇಕು ಅಂತನ್ನೋರಿಗೆ ಸರಳವಾಗಿ ಸುಖಾಸನದೊಳಗೆ ಕುಳಿತುಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ದಿದ್ರೆ ಹೆಚ್ಚಿನ ಲಾಭದಿಂದ ವಂಚಿತರಾಗ್ತಾರೆ. ಅಷ್ಟೇ ಅಲ್ಲದೆ ಆಸನದೊಳಗೆ ಸರಳವಾಗಿ ಕತ್ತೆತ್ತಿ ಕೂಡೋದ್ರಿಂದ ಅಹಂಕಾರದ ಒಂದು ಸುಳಿವು ತೋರ್ತದೆ ಅಂತ ಹೇಳಿ ಭಾವಿಸಬಹುದು ಕೆಲವರು. ಆದರೆ ಹಾಗಲ್ಲ ಅದು. ಯಾಕೆ ಅಂದರೆ ಒಬ್ಬ ಸೇವಕನು ಒಡೆಯನ ಮುಂದೆ, ಒಬ್ಬ ಸೈನಿಕ ತನ್ನ ಮೇಲಧಿಕಾರಿ ಎದುರುಗಡೆ ಪೆರೇಡಿನಲ್ಲಿ, ಅಂತಂದರೆ ಮಾರ್ಚ್ ಫಾಸ್ಟ್ ಮಾಡಿಸ್ತಾರಲ್ಲ ಅಂಥ ಪೆರೇಡಿನಲ್ಲಿ ಕಾಣಿಸ್ಕೊಳ್ಳುವಂತೆ ಆ ರೀತಿ ಒಳಗೆ ಹೇಗಿರ್ತಾರೆ, ಬಹಳ ಸಾವಧಾನದಿಂದ ದಕ್ಷತೆಯಿಂದ ನಿಂತಿರ್ತಾರೆ. ಅಧಿಕಾರಿ ಬರ್ತಲೇ ಏನಾಗತ್ತೆ, ಸಾವಧಾನ ಅನ್ನೋ ಒಂದು ಆಜ್ಞೆ ಆತನಿಗೆ ಬರುತ್ತದೆ. ಅದಾದಮೇಲೆ ಕೊಡಲೇ ಸೈನಿಕ ತನ್ನ ಎಲ್ಲ ಅವಯವಗಳನ್ನು ನೇರವಾಗಿ ಮಾಡಿ ಶರೀರವನ್ನು ಸಮಸ್ಥಿತಿ ಒಳಗೆ ಅಚ್ಚಲವಾಗಿರಿಸಿ ಅಧಿಕಾರಿ ಕಡೆ ಏಕಾಗ್ರತೆಯಿಂದ ನೋಡ್ತಾನೆ ಅಲ್ವಾ. ಇದರಿಂದ ಏನಂದರೆ ಆತನ ಶರೀರದ ದಕ್ಷತೆ, ಉತ್ಸಾಹ ಮತ್ತು ಆರೋಗ್ಯ ಎಲ್ಲನೂ ಈ ಒಂದು ನೇರವಾಗಿ ನಿಂತು ಆ ಸಾವಧಾನದಲ್ಲಿ ಆ ಅಧಿಕಾರಿಯತ್ತ ನೋಡುವಂತಹ ಒಂದು ಏಕಾಗ್ರತೆಯಲ್ಲಿ ಇದೆಲ್ಲ ಸೂಚಿತವಾಗ್ತಾ ಬರ್ತದೆ. ಹಾಗೆಯೇ ಭಗವಂತನ ಮುಂದೆ ಕೂಡ ಭಕ್ತನು ಕೂಡ ಇದೇ ಕರ್ತವ್ಯ ಮಾಡಬೇಕಾಗಿದೆ ಅಂತ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಪವಿತ್ರತೆಯ ಬಗೆಗೆ ವಿಶೇಷತಃ ಹಿಂದೂಗಳಲ್ಲಿ ಬಹಳ ಉನ್ನತ ಆದರ್ಶವನ್ನಿಡಲಾಗಿದೆ. ಆದರೆ ಅತಃಪತನ ಹೊಂದಿದ ಇಂದಿನ ರೂಪದಲ್ಲಿ ಅದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡಿದೆ. ನಿಯಮಗಳೆಲ್ಲ ಮರೆತು ಹೋದವು. ಕೇವಲ ಸ್ನಾನ ಮಾಡುವುದೊಂದೇ ನೆನಪಿನಲ್ಲಿ ಉಳಿಯಿತು.
ಈ ಪವಿತ್ರತೆಯ ತಳಹದಿ ಹೀಗಿದೆ. ನಾವು ತಲುಪಬೇಕಾದ ಅವಿನಾಶಿ ತತ್ವವು ನಿಷ್ಕಳಂಕವೂ ಶುದ್ಧವೂ ಆಗಿದೆ. ಅದರಲ್ಲಿ ಪವಿತ್ರತೆ ತಾನೇ ತಾನಾಗಿದೆ. ಇಂತು ನಾವು ಪವಿತ್ರತೆಯ ಆದರ್ಶವನ್ನಿರಿಸಿಕೊಂಡೆವು. ಅದು ಎಂಥ ಪವಿತ್ರತೆ! ಮಲ, ವಿಕ್ಷೇಪ ಮತ್ತು ಆವರಣರಹಿತವಾದಂಥದ್ದು. ನಮ್ಮ ಅಸ್ತಿತ್ವದಲ್ಲಾದರೂ ಈ ಮೂರು ವಿಕಾರಗಳಿವೆ. ಪವಿತ್ರತೆ ಇದ್ದಲ್ಲಿ ಇವು ಇರಲಾರವು. ನಮ್ಮ ವಿಚಾರ ಇಂಥ ಉನ್ನತ ಮಟ್ಟದ ಪವಿತ್ರತೆಯ ಕಡೆಗೆ ಹರಿಯಿತು. ಆಗ ನಾವು ನಮ್ಮಲ್ಲಿದ್ದ ಬಾಹ್ಯ ವಸ್ತುಗಳಿಂದ ಆದರ್ಶದ ಅನುಕರಣವನ್ನು ಆರಂಭಿಸಿದೆವು. ಶರೀರವನ್ನು ಉಜ್ಜಿ ಶುದ್ಧಗೊಳಿಸತೊಡಗಿದೆವು. ಅಶುದ್ಧ ಸ್ಥಾನಗಳನ್ನು ಶುದ್ಧವಾಗಿರಿಸಲು ವಿಶೇಷ ಲಕ್ಷ್ಯ ವಹಿಸಿದೆವು. ಆಗ ಏನಾಯಿತು? ಬಾಹ್ಯ ಕ್ರಿಯೆಗಳಿಂದ ನಾವು ಮಾಡಹತ್ತಿದ ಪವಿತ್ರತೆಯ ಅನುಕರಣವು ಮನಸ್ಸಿನ ಮೇಲೆ ಪರಿಣಾಮ ಬೀರತೊಡಗಿತು. ಕ್ರಮೇಣ ಅದರಲ್ಲಿಯೂ ಶುದ್ಧತೆಯ ಸಂಚಾರವಾಯಿತು. ಹೀಗೆ ಬಹುಕಾಲ ನಡೆಯಿತು. ಜೊತೆಗೆ ನಮ್ಮ ದೃಷ್ಟಿಯಲ್ಲಿ ಆದರ್ಶವು ಸತತವಾಗಿ ಉಳಿದು ಈ ಪವಿತ್ರತೆಯನ್ನು ಹೆಚ್ಚಿಸಿತು. ಮೊದಲನೆಯದಾಗಿ ನಮ್ಮ ಕರ್ಮಗಳು ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ತತ್ಪರವಾದವು. ಎರಡನೆಯದಾಗಿ ಗುರಿಯು ಬಂಗಾರಕ್ಕೆ ಸುಗಂಧ ಬೆರೆಸಿದಂತೆ ಮಾಡಿತು. ಕೇಳುವುದೇನು? ಪವಿತ್ರತೆ ಬೆಳೆಯಿತು, ಮನಃಶುದ್ಧಿಯಾಯಿತು, ಒಳ್ಳೆಯ ವಿಚಾರಗಳು ಉದಿಸತೊಡಗಿದವು. ಇವೆಲ್ಲ ನಮ್ಮ ಮುಖ್ಯ ಗುರಿಯ ಸಾಧನೆಯಲ್ಲಿ ಸಹಾಯಕವಾದವು. ಹೀಗೆ ನಮಗೆ ಇಬ್ಬಗೆಯ ಲಾಭವಾಯಿತು. ಆಂತರಿಕ ಓಡಾಟವಂತೂ ನಡೆದೇ ಇದ್ದಿತು. ಹೊರಗಿನ ಓಡಾಟವು ಈ ಕೆಲಸದಲ್ಲಿ ಸಹಾಯ ಮಾಡಿತು. ಗುರಿಯನ್ನು ಮುಟ್ಟುವುದರಲ್ಲಿ ಇವೆರಡೂ ತುಂಬ ನೆರವು ನೀಡಿದವು. ಇವೆರಡೂ ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗವನ್ನು ಮತ್ತಷ್ಟು ಸುಗಮಗೊಳಿಸಿದವು. ಆಗ ನಾವು ಎರಡೂ ಪಕ್ಕಗಳಿಂದ ಹಾರತೊಡಗಿದೆವು. ಪ್ರತಿಯೊಂದು ವಸ್ತುವು ತಾನಾಗಿಯೇ ಸಿದ್ಧಿಸತೊಡಗಿತು. ನೋಡಿ, ಈ ಪವಿತ್ರತೆಯು ನಮ್ಮ ಧ್ಯೇಯ ಸಾಧನೆಯಲ್ಲಿ ಎಷ್ಟೊಂದು ನೆರವಾಯಿತು. ಇಲ್ಲಿ ಬಾಬೂಜಿಯವರು ಏನು ಹೇಳ್ತಾ ಇದ್ದಾರೆ, ಪವಿತ್ರತೆಯ ಬಗ್ಗೆ ವಿಶೇಷತಃ ಹಿಂದೂಗಳಲ್ಲಿ ಬಹಳ ಉನ್ನತ ಆದರ್ಶವನ್ನು ಇಟ್ಟುಕೊಳ್ಳಲಾಗಿದೆ. ಆದರೆ ಅತಃಪತನ ಹೊಂದಿರುವಂತಹ ಇಂದಿನ ರೂಪದೊಳಗೆ ಅದು ಕೇವಲ ವಿಚಾರದಲ್ಲಷ್ಟೇ ಉಳಿದುಕೊಂಡ್ಬಿಟ್ಟಿದೆ. ನಿಯಮಗಳೆಲ್ಲ ಮರೆತು ಹೋಗಿಬಿಟ್ಟಿದ್ದಾವೆ. ಕೇವಲ ಸ್ನಾನ ಮಾಡುವುದು ಒಂದೇ ನೆನಪಿನಲ್ಲಿ ಉಳಿದುಬಿಟ್ಟಿದೆ. ಈ ಪವಿತ್ರತೆಯ ತಳಹದಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ನಾವು ತಲುಪಬೇಕಾಗಿರುವಂತಹ ಅವಿನಾಶಿ ತತ್ವವು ನಿಷ್ಕಳಂಕವೂ ಶುದ್ಧವೂ ಆಗಿರೋದ್ರಿಂದ ಅದರಲ್ಲಿ ಪವಿತ್ರತೆ ತಾನೇ ತಾನಾಗಿ ಇದೆ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇಂತು ನಾವು ಪವಿತ್ರತೆಯ ಆದರ್ಶವನ್ನಿರಿಸಿಕೊಂಡಿದ್ದೇವೆ. ಅದು ಎಂಥ ಪವಿತ್ರತೆ? ಮಲ, ವಿಕ್ಷೇಪ ಮತ್ತು ಆವರಣರಹಿತವಾಗಿರುವಂಥದ್ದು. ನಮ್ಮ ಅಸ್ತಿತ್ವದಲ್ಲಿ ಈ ಮೂರೂ ವಿಕಾರಗಳು ಇದ್ದಾವೆ. ಯಾವುವು? ಮಲ, ವಿಕ್ಷೇಪ, ಆವರಣಗಳು. ಪವಿತ್ರತೆ ಇದ್ದಲ್ಲಿ ಇವು ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವಿಚಾರ ಇಂಥ ಒಂದು ಉನ್ನತ ಮಟ್ಟದ ಪವಿತ್ರತೆಯ ಕಡೆಗೆ ಹರಿಯಿತು. ಆಗ ನಾವು ನಮ್ಮೊಳಗಿರುವಂತಹ ಬಾಹ್ಯ ವಸ್ತುಗಳಿಂದ ಆದರ್ಶದ ಅನುಕರಣವನ್ನು ಆರಂಭಿಸಿದ್ವಿ. ಅಂದರೆ ಶರೀರವನ್ನು ಉಜ್ಜಿ ಸ್ನಾನ ಮಾಡಲಿಕ್ಕೆ, ಶುದ್ಧಗೊಳಿಸಲಿಕ್ಕೆ ಶುರು ಮಾಡಿದ್ವಿ. ಅಶುದ್ಧ ಸ್ಥಾನಗಳನ್ನು ಶುದ್ಧವಾಗಿರಿಸಲಿಕ್ಕೆ ವಿಶೇಷ ಲಕ್ಷ್ಯವನ್ನು ವಹಿಸಿದ್ವಿ. ಆವಾಗೇನಾಯಿತು? ಬಾಹ್ಯ ಕ್ರಿಯೆಗಳಿಂದ ನಾವು ಮಾಡ್ತಿರುವಂತಹ ಪವಿತ್ರತೆಯ ಒಂದು ಅನುಕರಣ ಏನಿದೆಯಲ್ಲ, ಅದು ಮನಸ್ಸಿನ ಮೇಲೆ ಕೂಡ ಪರಿಣಾಮ ಬೀರಲಿಕ್ಕೆ ಶುರುವಾಯಿತು. ಆವಾಗ ಕ್ರಮೇಣ ಅದರೊಳಗೆ ಶುದ್ಧತೆ ಸಂಚಾರ ಆಗಲಿಕ್ಕೆ ಶುರುವಾಯಿತು. ಹೀಗೆ ಬಹಳ ಕಾಲದವರೆಗೂ ಮುಂದುವರಿಯಿತು. ಜೊತೆಗೇನಾಯಿತು? ನಮ್ಮ ದೃಷ್ಟಿಯೊಳಗೆ ಆದರ್ಶ ಸತತವಾಗಿ ಉಳಿದಿತ್ತು. ಯಾವುದದು? ಈ ಪವಿತ್ರತೆಯನ್ನು ಹೆಚ್ಚಿಸುವಂತಹ ಆದರ್ಶ. ಮೊದಲನೇದಾಗಿ ನಮ್ಮ ಕರ್ಮಗಳು ಮನಃಶುದ್ಧಿಯನ್ನು ಉಂಟು ಮಾಡುವುದರಲ್ಲಿ ತತ್ಪರವಾಯಿತು. ಅಂದರೆ ನಾವು ಮಾಡುವಂತಹ ಕೆಲಸ ಶುದ್ಧವಾದಂತಹ ಕೆಲಸ, ಪವಿತ್ರವಾದಂತಹ ಗಳಿಕೆ, ಇವೆಲ್ಲ ಏನು ಅಂದರೆ ಮನಃಶುದ್ಧಿಯನ್ನು ಉಂಟು ಮಾಡಲಿಕ್ಕೆ ಶುರು ಮಾಡಿತು. ಎರಡನೇದಾಗಿ ಗುರಿಯು ಬಂಗಾರಕ್ಕೆ ಸುಗಂಧ ಬೆರೆಸಿದಂತೆ ಮಾಡಿತು. ಅಂದರೆ ಈಗ ನಾವು ಮುಟ್ಟಬೇಕಾಗಿರುವಂಥ ಗುರಿ ನಮ್ಮ ದೃಷ್ಟಿಯಲ್ಲಿ ಇರೋದರಿಂದ
ಅದೇನಾಯಿತು, ಬಂಗಾರಕ್ಕೆ ಸುಗಂಧ ಬೆರೆಸಿದರೆ ಯಾವ ರೀತಿ ಇನ್ನಿಷ್ಟು ಉತ್ತಮ, ಇನ್ನಿಷ್ಟು ಮೆರುಗುಗೊಂಡಿತೋ ಆ ರೀತಿಯಾಗಿ. ಇನ್ನು ಕೇಳೋದೇನಪ್ಪ, ಪವಿತ್ರತೆ ಬೆಳೀತಾ ಹೋಯಿತು, ಮನಃಶುದ್ಧಿ ಆಯಿತು, ಒಳ್ಳೆಯ ವಿಚಾರಗಳು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಉದಿಸತೊಡಗಿತು. ಅಷ್ಟೇ ಅಲ್ಲದೆ ಇವೆಲ್ಲ ನಮ್ಮ ಮುಖ್ಯ ಗುರಿಯ ಒಂದು ಸಾಧನೆಯೊಳಗೆ ಸಹಾಯಕ ಆಗ್ತಾ ಬಂತು. ಹೀಗೆ ನಮಗೆ ಎರಡೂ ಬಗೆಯ ಲಾಭ ಆಗ್ತಾ ಶುರುವಾಯಿತು. ಏನು ಅಂದರೆ, ಒಂದು ಆಂತರಿಕ ಓಡಾಟವಂತೂ ನಡೆದೇ ಇತ್ತು, ಹೊರಗಿನ ಓಡಾಟ ಈ ಕೆಲಸದೊಳಗೆ ಸಹಾಯ ಮಾಡ್ತು. ಗುರಿಯನ್ನು ಮುಟ್ಟೋದ್ರಲ್ಲಿ ಇವೆರಡು ಬಹಳ ಸಹಾಯಕಾರಕ ಆಯಿತು. ಅಷ್ಟೇ ಅಲ್ಲದೆ ಇವೆರಡು ಸಾಮರಸ್ಯ ಪಡೆದಾಗ ಅದೇ ಒಂದು ಶಕ್ತಿಯಾಗಿ ನಮ್ಮ ಮಾರ್ಗದರ್ಶನವನ್ನು ಮಾಡ್ತಾ ಮತ್ತಷ್ಟು ನಮ್ಮ ಹಾದಿಯನ್ನು ಸುಗಮಗೊಳಿಸ್ತಾ ಹೋಯಿತು. ಆಗ ನಾವು ಎರಡೂ ಪಕ್ಕಗಳಿಂದ ಹಾರುವಂಥ ಪಕ್ಷಿ ಆದ್ವಿ. ಅಂದರೆ ಎರಡೂ ರೆಕ್ಕೆಗಳಿಂದ ಹಾರುವಂಥ ಪಕ್ಷಿಗಳ ಥರ ಹಾರಲಿಕ್ಕೆ ಶುರು ಮಾಡಿದ್ವಿ. ಅಂದರೆ ಪ್ರತಿ ಒಂದು ವಸ್ತುವು ತಾನಾಗಿಯೇ ಸಿದ್ಧಿಸಲಿಕ್ಕೆ ಶುರುವಾಯಿತು. ನೋಡಿ, ಈ ಪವಿತ್ರತೆ ಅನ್ನೋದು ನಮ್ಮ ಧ್ಯೇಯ ಸಾಧನೆಯೊಳಗೆ ಎಷ್ಟೊಂದು ನಮಗೆ ನೆರವಾಯಿತು ಅಂತ ಹೇಳಿ ಬಾಬೂಜಿ ಮಹಾರಾಜರು ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಕಾರಣ ಮಿತ್ರರೇ, ನಮಗೆ ಇವತ್ತು ಸತ್ಸಂಗದಲ್ಲಿ ನಾವು ಆಸನದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ನೇರವಾಗಿ ಕೂಡೋದ್ರಿಂದ ಆ ದೈವಿ ಕೃಪೆಯನ್ನು ನಾವು ಗ್ರಹಿಸಲಿಕ್ಕೆ, ಆ ಶಕ್ತಿಯ ಧಾರೆಗಳನ್ನು ಅಭ್ಯಾಸಿಯ ಮೇಲೆ ನೇರವಾಗಿ ಹರಿದು ಬರೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಪವಿತ್ರತೆಯಿಂದ ನಾವು ನಮ್ಮ ಗುರಿಯನ್ನು ಬಹಳ ವೇಗವಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. Mm-hmm.